ನಿಮ್ಮ ಶಿಲ್ಪ ಶಿವಪಾರು ಕಡೆಯಿಂದ ನನ್ನ ಪ್ರಿಯ ಓದುಗ ಬಂಧುಗಳಿಗೆ ನಮಸ್ಕಾರಗಳು. ತನ್ನ ಅಣ್ಣನ ಮಗಳು ದೀಪುವನ್ನು ಸ್ಕೂಲಿಗೆ ಬಿಡಲು ಪಕ್ಕದೂರಿಗೆ ಹೋಗಿದ್ದ ರುದ್ರ. ಸ್ಕೂಲ್ ಮುಂದೆ ಬೈಕ್ ನಿಲ್ಲಿಸಲು ದೀಪು ಟೀಚರ್ ಎದುರಾದರು. ಹಾಯ್ ದೀಪು ಎನ್ನುತ್ತಾ ಹಾಯ್ ಟೀಚರ್ ಎಂದಿತು ಪುಟ್ಟಿ. ಹಾಯ್ ರುದ್ರ ಎನ್ನಲು ಅವರೆಡೆ ಚೂಪು ನೋಟ ಬೀರಿ ದೀಪು ಬ್ಯಾಗ್ ಅವಳ ಕೈಗಿಟ್ಟ. ಬಾಯ್ ಚಿಕ್ಕ, ಸಂಜೆ ತಾತ ಬತ್ತೆ, ನೀನು ಬರಬೇಡ ಎಂದು ಕೈಯಾಡಿಸಿ ಸ್ಕೂಲ್ ಒಳಗೆ ಓಡಿತ್ತು. ಅಲ್ಲಿಯೇ ನಿಂತು ರುದ್ರನನ್ನೇ ನೋಡುತ್ತಿದ್ದ ಟೀಚರ್, ರುದ್ರ, ನಿಮ್ಮ ಜೊತೆ ಮಾತಾಡಬೇಕು ಅಂತ ತುಂಬ ಸಲ ಕೇಳಿದ್ದೀನಿ, ನೀವು ಗಮನ ಕೊಡ್ತಲೇ ಇಲ್ಲ. ಸರಿ ಹೋಗಲಿ, ನನ್ನ ಪ್ರಶ್ನೆಗೆ ಉತ್ತರನಾದರೂ ಕೊಡಿ ಎಂದು ಅವನ ಸನಿಹ ನಿಂತಳು. ಕಣ್ಣಲ್ಲೇ ಬೆಂಕಿ ಉಗುಳುತ್ತಾ ಅವಳ ದಿಟ್ಟಿಸಿದ್ದ. ಬೆಂಕಿ ಜೊತೆ ಸರಸವೆಂಬಂತೆ ಅವನ ಭುಜದ ಮೇಲೆ ಕೈ ಇಟ್ಟು, ರುದ್ರ, ನನಗೆ ನೀವಂದರೆ ತುಂಬ ಇಷ್ಟ. ಪ್ಲೀಸ್ ರುದ್ರ, ನೀವು ಹ್ಞೂ ಅನ್ನಿ, ಅಪ್ಪ ಅಮ್ಮನ್ನ ನಿಮ್ಮ ಮನೆಗೆ ಕಳುಹಿಸ್ತೀನಿ ಎನ್ನಲು ಭುಜದ ಮೇಲಿದ್ದ ಅವಳ ಕೈ ಹಿಡಿದು ತಿರುಚಿದ್ದ. ಹಾ ಎಂದವಳ ಕಂಗಳು ಕೊಳಗಳಾದರೆ, ಜೋರಾಗಿ ಕಿರುಚಿದರೆ ತನ್ನ ಮರ್ಯಾದೆ ಹೋಗುವುದೆಂದು ತುಟಿ ಕಚ್ಚಿ ನೋವು ಸಹಿಸಿದಳು. ಮದುವೆ ಅಲ್ಲ, ನಿನ್ನ ತಿಥಿ ಮಾಡಬೇಕಾಯ್ತದ ನಿನ್ನವ್ವ ಅಪ್ಪ. ಹೋಗಿ ಐಕ್ಳಿಗೆ ಅಕ್ಷರ ತಿದ್ದಿಸೋಗು. ನಾನು ಮುಂದೆ ಹಿಂಗೆ ನೂಲ್ಕಂಡು ಬಂದ್ಯೋ ಇಲ್ಲೇ ಗುಂಡಿ ತೋಡಿ ಹೂತಾಕ್ತೀನಿ ಎಂದು ಬೈಕ್ ಸ್ಟಾರ್ಟ್ ಮಾಡಿ ಮುಂದೆ ಹೊರಟ. ಅಮ್ಮ, ಏನು ಮನುಷ್ಯ ನೀವ, ಕಾಲೇಜಿಂದ ಇಲ್ಲಿಯವರೆಗೂ ಅದೆಷ್ಟು ಹುಡುಗರು ನನ್ನಿಂದೆ ಬಿದ್ದಿಲ್ಲ. ರಗಡ್ ಆಗಿದ್ದಾನೆ, ಡಿಫ್ರೆಂಟ್ ಆಗಿ ಮಾಸ್ ಹೀರೋ ಆಗಿದ್ದಾನೆ ಅಂತ ಮದುವೆ ಬಗ್ಗೆ ಮಾತಾಡಿದರೆ ಕೈ ಮೂಳೆ ಮುರಿದು ಹೋಗುವಂತೆ ತಿರುಚಿಬಿಟ್ಟ ಎಂದು ನೋವಿಗೆ ಮುಖಕ್ಕೆ ಉಚ್ಚಿದರು. ಬಸ್ ಇಳಿದು ತನ್ನ ಕಾಲೇಜ್ ದಾರಿ ಹಿಡಿದವಳು ತಲೆ ಎತ್ತದೆ ಕಾಲೇಜ್ಗೆ ಹೋಗುವುದು ಸಪ್ತಳ ಅಭ್ಯಾಸ. ಹಾಗೆಯೇ ಹೋಗುತ್ತಿರುವವಳಿಗೆ ಹೇಯ್ ಎಂದು ಕೂಗಿದ ಶಬ್ದಕ್ಕೆ ಬೆಚ್ಚಿ ಹಿಂದೆ ನೋಡಿದಳು. ಯಾರೋ ಒಬ್ಬರು ಇನ್ಯಾರನ್ನೋ ಕೂಗಿದ್ದರು. ಉಫ್ ಎಂದು ಎದೆ ಮೇಲೆ ಕೈ ಇಟ್ಟು, ಅವರಲ್ಲ, ನಾನೇ ಸುಮ್ಮನೆ ಹೆದರಿಕೊಂಡೆ ಎಂದು ಮುಂದೆ ನೋಡಲು ಸಿಗರೇಟ್ ಹಚ್ಚಿ ತುಟಿಗಿತ್ತು ನಿಂತಿದ್ದಾನೆ ರುದ್ರ. ಅವನ ದೃಷ್ಟಿ ಬೇರೆಲ್ಲೋ, ಆದರೆ ಇವಳ ದೃಷ್ಟಿ ಅವನ ಮೇಲೆ. ಕಾಲುಗಳು ಅದಾಗಲೇ ನಡುಗಿದ್ದವು. ಶಿವ, ಇವರು ಇಲ್ಲೇ ಇದ್ದಾರೆ, ನೋಡಿ ನನ್ನ ಮಾತಾಡಿಸಿಬಿಟ್ಟರೆ ಎಂದು ಹೆದರುತ್ತಲೇ ತಲೆ ತಗ್ಗಿಸಿ ಮುಂದೆ ಹೋಗಲು ಅವನು ಅವಳನ್ನು ನೋಡಿದ್ದ. ಆದರೂ ತಾತ್ಸಾರದಿಂದ ಮುಖ ತಿರುಗಿಸಿ ನಿಂತ. ಗೇಟ್ ಒಳಗೆ ಹೋಗುವವರೆಗೂ ಅತ್ತಿತ್ತ ಕಣ್ಣಾಡಿಸದೆ ಹೋಗಿದ್ದಳು ಭಯದಲ್ಲಿ. ಒಳಗೆ ಹೋಗಿ ಸ್ವಲ್ಪ ಸುಧಾರಿಸಿಕೊಂಡವಳು, ಇವತ್ತೇನೋ ಬಂದೆ, ಆದರೆ ಮದುವೆ ಆದ ಮೇಲೆ ದಿನ ಅವರ ಮನೆಯಲ್ಲೇ ಇರಬೇಕಾಗತ್ತಲ್ಲ, ಏನು ಮಾಡೋದು, ಅವರನ್ನು ನೋಡಿದರೆ ಭಯ ಆಗತ್ತೆ ಎಂದುಕೊಂಡಳು. ರುದ್ರ ಸಂಜೆ ಮನೆಗೆ ಬರಲು ಸೋಮಪ್ಪ ಭಾಗೀರಥಿ ಮಾತಾಡುತ್ತಾ ಕುಳಿತಿದ್ದರು. ಸೋಮಪ್ಪ, ನಿನ್ನ ಮಗ ಬಂದ ನೋಡು, ಹೇಳ್ಬಿಡು ಎಂದು ಹೊರಗೆ ನಡೆದರೆ ರುದ್ರನ ಬಳಿ ಬಂದವರು, ರುದ್ರ, ಇನ್ನು 15 ದಿನಕ್ಕೆ ನಿನ್ನ ತಮ್ಮನ ಮದುವೆ ದಿನ ಗೊತ್ತು ಮಾಡವ್ರ ನಿಮ್ಮಪ್ಪ. ನಾಳೆ ಬಟ್ಟೆ ತರಕ್ಕೆ ಹೋಗಬೇಕು, ಎಲ್ಲಿಗೂ ಹೋಗಬೇಡ, ಚಿನ್ನ ಬಟ್ಟೆ ಹಾಕಿದ್ಮೇಲೆ ಮದುವೆ ಕಾಗದ ಕೊಡಕ್ಕೆ ಹೋಗಬೇಕು, ಕೆಲಸ ಜಾಸ್ತಿ ಆಯ್ತವ ಎನ್ನಲು, ಬಟ್ಟೆ ಚಿನ್ನ ಒಡವೆ ಏನೂ ಬೇಡ, ಈ ಮದುವೆನೂ ಬೇಡ, ನನ್ನ ಬಿಟ್ಬಿಟ್ರೆ ನೆಮ್ಮದಿಯಾಗಿ ತೋಟದ ಮನೇಲಿ ಮಲಿಕತೀನಿ, ಅದೇನೋ ನೀವೇ ಮಾಡ್ಕೊಳ್ಳಿ ಎಂದು ಕೂಗಾಡುತ್ತಲೇ ಪಂಚೆ ಉಟ್ಟು ಟವಲ್ ಹೆಗಲಿಗೆ ಹಾಕಿ ಹೊರಗೆ ನಡೆದ. ಹೋಗು ಹೋಗು, ನಿನ್ನ ಮದುವೆ ಆಗಲಿಲ್ಲ ಅಂದ್ರೆ ನಿನ್ನ ತಮ್ಮಂಗೂ ಮದುವೆ ಆಗಕ್ಕಿಲ್ಲ, ನಾನು ನಿಮ್ಮ ಅಪ್ಪ ಇಬ್ಬರು ಕೊರಗಿ ಮೂಲ ಹಿಡಿತೀವಿ, ಪ್ರಸಾದ ಮನೆ ಬಿಟ್ಟು ಹೋಯ್ತಾನ, ದೀಪುನ ಯಾವ್ದಾರ ಆಶ್ರಮ ಸೇರಿಸಿ ನಿನ್ನ ಹೊಲದಾಗೆ ಉಳುಕ ಎಂದು ಸೆರಗಿಂದ ಕಣ್ಣೀರು ಒರೆಸುತ್ತಾ ಜಗುಲು ಮೇಲೆ ಕುಳಿತರು. ಬೈಕಿಗೆ ಕಾಲಲ್ಲಿ ಒದ್ದವ ಅವರ ಪಕ್ಕ ಬಂದು ಕುಳಿತ. ಈಗೇನು ಮಾಡಬೇಕು, ನಾನೇ ಹೋಗಿ ಸೀರೆ ಚಿನ್ನ ಹೊತ್ಕೊಂಡು ಬರಬೇಕಾ ಎನ್ನಲು ನಗು ತಡೆಯುತ್ತಾ, ನಾಳೆ ಒಸಿ ನಗ್ನಗ್ತಾ ಅಂಗಡಿಗೆ ಬಾರಪ್ಪ ನನ್ನ ಜೊತೆ ಎನ್ನಲು, ನಗಕ್ಕೆಲ್ಲ ಆಗಕ್ಕಿಲ್ಲ, ಸರಿ ಬರ್ತೀನಿ ಎನ್ನಲು ನಿಟ್ಟುಸಿರು ಬಿಟ್ಟು, ಒಬ್ಬ ಮಗನ ಜೊತೆ ಇನ್ನೊಬ್ಬ ಮಗನ ಖುಷಿ ನೋವು ಕಿತ್ಕೊಂಡು ಹೋದ್ಲಲ್ಲ ಆ ಪಾಪಿ, ಒಬ್ಬ ಮಗ ಉಸಿರೇ ಬಿಟ್ಟ, ಇನ್ನೊಬ್ಬ ಬದುಕನ್ನೇ ಬರಗಾಡು ಮಾಡ್ಕೊತಾವನೆ, ಆ ಎಳೆ ಕೂಸು ತಾಯಿ ತಂದೆ ಇಲ್ಲದೆ ಬೆಳೀತೈತೆ, ನನ್ನ ಮನ ಖುಷಿಯಾಗಿ ಇರೋದು ಯಾವಾಗಪ್ಪ ಎಂದು ಆಕಾಶ ನೋಡಿ ದೀರ್ಘವಾಗಿ ಕಣ್ಣು ಮುಚ್ಚಿ ಬಿಡಲು ಕಣ್ಣಿಂದ ಹನಿಗಳು ಜಾರಿದ್ದವು. ಈಗ ಬರ್ತೀನಿ ಅಂದಿ ತಾನೆ, ಮತ್ತ್ಯಾಕೆ ಈ ಕಣ್ಣೀರು ಜೋರು ಮಾಡಿದ್ದ. ಕಣ್ಣೀರು ಒರೆಸಿಕೊಂಡರು. ಬೈಕೇರಿ ಅವ ಹೊರಟ. ಆ ಹೆಣ್ಣು ಮಗ ತುಂಬ ನಾಜೂಕು ಅನಿಸ್ತದ. ಇವ ಪ್ರಳಯ ರುದ್ರ, ಮುಂದೇನಾರ ಆ ಹೆಣ್ಣು ಕಣ್ಣೀರು ಹಾಕೋ ಪರಿಸ್ಥಿತಿ ಬಂದರೆ ಏನು ಮಾಡೋದು ಎಂದುಕೊಂಡವರು, ಬೆಂಕಿ ತಣ್ಣಗಾಗಿಸ್ಬೇಕು ಅಂದ್ರೆ ತಣ್ಣಗಿನ ನೀರೇ ಬೇಕು, ನಮ್ಮ ರುದ್ರನ ಮೆತ್ತಗೆ ಮಾಡ್ತಾಳ, ಇಲ್ಲ ಅವಳನ್ನೇ ಜೋರು ಮಾಡಬೇಕು ಎಂದು ಕೆಲಸದಲ್ಲಿ ತೊಡಗಿದರು.
ಸಪ್ತ ಕಾಲೇಜ್ ಮುಗಿದ ಕೂಡಲೇ ಬಸ್ ಸ್ಟ್ಯಾಂಡ್ನಲ್ಲಿ ಬಂದು ನಿಂತರೆ ಹಿಂದೆಯೇ ಗೆಳತಿಯರ ಜೊತೆ ಬಂದಳು ಪ್ರಿಯಾ. ಸಪ್ತ, ಹೊಡೆದೆಯಲ್ಲೇ ಬಂಪರ್. ನಾನು ಮದುವೆ ಆಗುವ ಮನೆಗೆ ನೀನು ಸೊಸೆಯಾಗಿ ಬರ್ತಾ ಇದೀಯಾ? ಪುಣ್ಯ ಮಾಡಿದ್ದೆ ಕಣೆ. ಇಲ್ಲ ಅಂದಿದ್ರೆ ತಿನ್ನೋದಕ್ಕೆ ಇಲ್ಲದ ನಿನ್ನಂಥವಳು ನಾನು ದಾಟೋ ಹೊಸಿಲನ್ನೇ ದಾಟಿ ಬರ್ತೀಯ ಅಂದರೆ ಇನ್ನೇನು ಹೇಳು? ಇನ್ಮೇಲೆ ರಾಣಿ ಆಗಿರಬಹುದು. ಒಂದೊತ್ತು ತಿಂದು ತಿಂದು ಹೇಗಿದ್ದೀಯ ನೋಡು. ಇನ್ಮೇಲೆ ಹೊಟ್ಟೆ ತುಂಬ ಊಟ ಸಿಗತ್ತೆ ಬಿಡು ಎಂದು ನಕ್ಕಿದ್ದಳು. ಸಪ್ತ ಕಿವಿಗೆ ಬಿದ್ದ ನುಡಿಗಳು ತನಗಲ್ಲ ಎಂಬಂತೆ ನಿಂತಿದ್ದಳು. ಪ್ರಿಯ ಗೆಳತಿ, ಪ್ರಿಯ, ಅವಳೇನು ಹೇಳೋದಿಲ್ಲ ಅಂತ ಗೊತ್ತಿಲ್ವ ನಿನಗೆ? ಸುಮ್ಮನೆ ಯಾಕೆ ಬಾಯಿ ನೋವು ಮಾಡ್ಕೋತೀಯ ಎಂದರೆ, ಮಾತಾಡ್ತಾಳೆ, ಆದರೆ ಅದಕ್ಕೊಂದು ಯೋಗ್ಯತೆ ಬೇಕಲ್ಲ. ಏನು ಯೋಗ್ಯತೆ ಇದೆ ಅಂತ ಮಾತಾಡ್ತಾಳೆ ಹೇಳು? ಇವತ್ತು ಹೇಗಿದ್ದಾಳೋ ಮುಂದೆಯೂ ಹಾಗೆ. ಗಂಡನ ಮನೆಯಲ್ಲೂ ನಾನು ಹೇಳಿದ್ದು ಕೇಳಿಕೊಂಡು ನನ್ನ ಕೈ ಕೆಳಗೆ ಬಿದ್ದಿರಬೇಕು ಎಂದು ತುಟಿ ಕೊಂಕಿಸಿದಳು. ಸಪ್ತ ಮಾತ್ರ ಅದೇ ಮೌನ. ಅವಳಿಗೆ ಮೌನವೇ ಶೋಭೆ. ಆದರೆ ಪ್ರಿಯಾ ಕೊಬ್ಬು ಕರಗಿಸಿ ಸಪ್ತ ಪರವಾಗಿ ನಿಲ್ಲುವ ಕೈಯೊಂದರ ಸುಳಿವೂ ಇಲ್ಲ ಪ್ರಿಯಳಿಗೆ. ಮುಂದಿನದ್ದು ಬಲ್ಲವರ್ಯಾರು? ಮದುವೆಗೆ ಬಟ್ಟೆ ತೆರೆಯಲು 3 ಕುಟುಂಬ ಬಟ್ಟೆ ಅಂಗಡಿ ಹೊಕ್ಕಿತು. ಪ್ರಿಯಾ ಪ್ರಸಾದ್ ಜೊತೆಗೂಡಿ ಚಂದದ ಹೆಚ್ಚು ಬೆಲೆಯ ಸೀರೆ ಆರಿಸುತ್ತಿದ್ದರೆ, ಸಪ್ತಮಿ ಭಾಗೀರಥಿ ತೋರುವ ಸೀರೆಗಳಿಗೆ ತಲೆ ಆಡಿಸುತ್ತಿದ್ದಳು ಅಷ್ಟೆ. ಕಾವ್ಯ 8ನೇ ತರಗತಿ ಓದುವ ಪುಟ್ಟ ಹುಡುಗಿ. ತನ್ನ ಭಾವನ ಮುಖದ ಭಾವನೆ ತಿಳಿಯದೆ ರುದ್ರನ ಮುಂದೆ ಹೋಗಿ ನಿಂತವಳು. ಭಾವ, ಅಕ್ಕನಿಗೊಂದು ಸೀರೆ ಆರಿಸಿ ಎಂದರೆ ಸಪ್ತಮಿ ಭಯದಲ್ಲಿ ಉಗುಳು ನುಂಗಿದ್ದರೆ ಭಾಗೀರಥಿ ಮಗನಿಗೆ ಕಣ್ಣಲ್ಲೇ ಕೋರಿಕೆ ರವಾನಿಸಿದರು. ಗದರ ಬೇಡವೋ ಪುಟ್ಟ ಹುಡುಗಿ ಎಂಬಂತೆ. ಹಲ್ಲು ಕಚ್ಚಿ ಕೋಪ ತಡೆದವ ಮುಖ ಪಕ್ಕಕ್ಕೆ ಹಾಕಿ ಅಲ್ಲಿ ಕೈಗೆ ತಾಗಿದ ಸೀರೆ ಎತ್ತಿ ಅವಳ ಕೈಗೆ ಇಟ್ಟು ಹೊರಗೆ ನಡೆದ. ಕಾವ್ಯ ಖುಷಿಯಲ್ಲಿ ಅಕ್ಕನ ಹೆಗಲ ಮೇಲೆ ಸೀರೆ ಹಾಕಿ, ಅಕ್ಕ, ನಿನಗಿದ್ದು ಚೆನ್ನಾಗಿ ಒಪ್ಪತ್ತೆ. ಭಾವಂದು ಸೂಪರ್ ಸೆಲೆಕ್ಷನ್ ಎಂದರೆ ಸಪ್ತಮಿ ಕೋಲೆ ಬಸವನ ಹಾಗೆ ತಲೆ ಆಡಿಸಿದ್ದಳು ಅಷ್ಟೆ. ಪ್ರಿಯ ಬಂದವಳು, ಸಪ್ತ, ಪ್ರಸಾದ್ ನನಗೆ ಅಂತ ಈ ಸೀರೆ ಆರಿಸಿದ್ರು, ಹೇಗಿದೆ ನೋಡು, ಕಾಸ್ಟ್ಲಿ ಸೀರೆ ಎಂದರೆ ಮೊದಲೇ ಅವಳ ಬುದ್ಧಿ ತಿಳಿದಿದ್ದ ಕಾವ್ಯ ಸುಮ್ಮನೆ ತಲೆ ಆಡಿಸಿದ ಸಪ್ತಳ ನೋಡಿ ಹಣೆ ತೀಡಿಕೊಂಡು, ಪ್ರಿಯಾ ಅಕ್ಕ, ಇಲ್ಲಿ ನಮ್ಮ ಭಾವ ಅಕ್ಕಂಗೆ ಅಂತ ಸೀರೆ ಆರಿಸಿದ್ದಾರೆ ಎಂದು ಸೀರೆ ತೋರಿದ್ದಳು. ಪ್ರಿಯ ತೆಗೆದುಕೊಂಡ ಸೀರೆಗಿಂತ 5,000 ಹೆಚ್ಚು ಬೆಲೆ ಸಪ್ತಮಿಯ ಸೀರೆಯದ್ದಾಗಿತ್ತು. ಕೋಪ ತೋರಲಾಗದೆ ಔಡುಗಚ್ಚಿ ನಿಂತಳು ಪ್ರಿಯ. ನಂತರ ಚಿನ್ನದಂಗಡಿಯಲ್ಲಿ ಸೊಸೆಯಂದಿರಿಗೆ ಉಂಗುರ, ಮಾಂಗಲ್ಯ, ತಾಳಿಸರ ಒಂದೇ ತೆರನಾದ್ದು ಖರೀದಿಸಿದ್ದರು. ಪ್ರಸಾದನಿಗೆ ಭೋಜಪ್ಪ ದಪ್ಪನೆಯ ಸರ, ಕೈಗೆ ಬಂದಿ ಉಂಗುರ ತೆಗೆದರೆ ಶೈಲ ಕೂಡಿಟ್ಟ ಅಲ್ಪ ಹಣದಲ್ಲಿ ರುದ್ರನಿಗೆ ಸಣ್ಣ ಎಳೆಯ ಸರವೊಂದನ್ನು ಖರೀದಿಸಿದ್ದರು. ರುದ್ರನಿಗೆ ಕಾವ್ಯ ಸರ ತೋರಲು ತಲೆ ಆಡಿಸಿ ಸುಮ್ಮನೆ ಕುಳಿತ. ಉಸಿರುಗಟ್ಟುತ್ತಿತ್ತು ಅವನಿಗೆ. ಇದರ ನಡುವೆ ಪ್ರಿಯಾ ಅಣ್ಣ ಪರಮೇಶಿ ಕಣ್ಣು ಸಪ್ತ ಮೇಲೆಯೇ ಇರುವುದು ಸಪ್ತ ಬಿಟ್ಟರೆ ಇನ್ಯಾರಿಗೂ ತಿಳಿಯಲಿಲ್ಲ. ಸಪ್ತಾಗೆ ಎರಡೆರಡು ಭಯ. ಒಂದು ಗಂಡನಾಗುವ ಸಿಂಹದಂಥ ರುದ್ರನಾದರೆ, ಇನ್ನೊಂದು ತುಂಬ ದಿನದಿಂದ ಹೊಂಚು ಹಾಕುವ ನರಿಯಂಥ ಪರಮೇಶಿಯದ್ದು. ಎಲ್ಲ ಖರೀದಿ ಮುಗಿಸಿ ಮನೆಗೆ ತೆರಳಿತ್ತು 2 ಕುಟುಂಬ. ಲೋ ಪರಮೇಶಿ, ನೀನು ಬಲೆ ಹಾಕಬೇಕು ಅಂದ್ಕೊಂಡು ಹಕ್ಕಿ ಬೇರೆ ಗೂಡಿಗೆ ಸೇರ್ತಾದಲ್ಲ. ಪ್ರೀತಿಯ ಪಾರಿವಾಳ ಹಾರಿಯೋಯ್ತು ಗೆಳೆಯ ಅಂತಾಯ್ತು ನೋಡು ನಿನ್ನ ಸ್ಥಿತಿ ಎಂದ ಗೆಳೆಯನ ಶರ್ಟ್ ಹಿಡಿದು ಜಗ್ಗಿದವ, ಇನ್ನೂ ಹಾರಿ ಹೋಗಿಲ್ಲ ಕಲಾ, ಹಾರಕ್ಕೂ ಮುಂಚೆ ರೆಕ್ಕ ಕತ್ತರಿಸಿ ನನ್ನ ಗೂಡಿಗೆ ಸೇರಿಸ್ಕತೀನಿ ಎಂದ. ಅಂದರೆ ಉಪಾಯ ತಯಾರದ ಅನ್ನು ಎಂದರೆ, ಅವಳೇನು ರಾಜ್ಕುಮಾರಿ ಏನ್ಲ 7 ಕೋಟೆ ದಾಟಿ ಹೋಗಿ ಕರ್ಕಂಡು ಬರಾಕ, ಇಲ್ಲ ರಾಜ್ಕುಮಾರನ ಕಣ್ಣು ತಪ್ಪಿಸಕ್ಕ? ಅವಳು ನನ್ನ ಮನ ಕೂಲಿ ಕೆಲಸದವಳ ಮಗಳು. ನನ್ನ ಕಣ್ಣಿಗೆ ಅವಳು ಕೂಲಿಯೇ. ಆದರೆ ಒಂದು ಸಾರಿ ನನ್ನ ತೋಳಲ್ಲಿ ಪಳಗಿಸೋ ಮೋಹ ಅಷ್ಟೆ ಎಂದು ತುಟಿ ತೀಡಿಕೊಂಡು ನಕ್ಕಿದ್ದ. ಅವನಿಗೇನು ಗೊತ್ತು, ಆ 7 ಕೋಟೆ ಬೇಕಿದ್ರೂ ದಾಟಬಹುದು, ಆದರೆ ಒಬ್ಬ ರುದ್ರನನ್ನು ದಾಟಲು ಅಸಾಧ್ಯ ಅಂತ. ಮುಂದುವರಿಯುವುದು. ಹೇಗೆ ಬರ್ತಿದೆ ರುದ್ರ ಸಪ್ತರ ಪ್ರೇಮ ಕಲ್ಯಾಣ?